ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಆಲ್ಮಟ್ಟಿ ಜಲಾಶಯದಲ್ಲಿ ಬುಧವಾರ ಸಂಜೆ 519.58 ಮೀಟರ್ ಎತ್ತರದಲ್ಲಿ 122.659 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಳಹರಿವು 59,750 ಕ್ಯೂಸೆಕ್ ಇದ್ದರೆ 50,000 ಕ್ಯೂಸೆಕ್ ಹೊರಹರಿವು ಇತ್ತು. ಮುಖ್ಯಮಂತ್ರಿಗಳು ಶನಿವಾರ ಕೃಷ್ಣೆಗೆ ಬಾಗಿನ ಅರ್ಪಿಸುವ ಹಿನ್ನೆಲೆಯಲ್ಲಿ ಆಲ್ಮಟ್ಟಿಯ ಹೆಲಿಪ್ಯಾಡ್, ಜಲಾಶಯದ ದ್ವಾರಬಾಗಿಲು, ಜಲಾಶಯ ಮೇಲಿನ ರಸ್ತೆ, ಬಾಗಿನ ಸ್ಥಳ, ಜಲಾಶಯದ ವೃತ್ತ, ಪ್ರವಾಸಿ ಮಂದಿರ, ಪತ್ರಿಕಾಗೋಷ್ಠಿ ಸ್ಥಳ, ಊಟದ ಸ್ಥಳ, ಅಹವಾಲು ಸಲ್ಲಿಕೆಗೆ ಸ್ಥಳಾವಕಾಶ ಸೇರಿದಂತೆ ನಾನಾ ಕಡೆಗಳಲ್ಲಿ ಕೆಬಿಜೆಎನ್ಎಲ್ ಅಧೀಕ್ಷಕ ಅಭಿಯಂತರ ವಿಆರ್ ಹಿರೇಗೌಡರ್, ಎಸ್ಪಿ ಲಕ್ಷ್ಮಣ್ ನಿಂಬರ್ಕಿ, ಡಿವೈಎಸ್ಪಿ ಬಲ್ಲಪ್ಪ ನಂದಕಾಮಿ, ಸಿಪಿಐ ಅಶೋಕ್ ಚವ್ಹಾಣ್, ಪಿಡಬ್ಲ್ಯೂಡಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೊಡ್ಮನಿ ಸೇರಿದಂತೆ ನಾನಾ ಅಧಿಕಾರಿಗಳು ಪ್ರಾಥಮಿಕವಾಗಿ ಪರಿಶೀಲನೆ ನಡೆಸಿದ್ರು. ಕರ್ನಾಟಕ ಸರ್ಕಾರದ ಘನವರ್ತಮಾನ ಮುಖ್ಯಮಂತ್ರಿಗಳು ಆಲ್ಮಟ್ಟಿ ಡ್ಯಾಮ್ಗೆ ಬಾಗಿನ ಕೊಡೋ ಕಾರ್ಯಕ್ರಮ ನಿಗದಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆಲ್ಮಟ್ಟಿ ಡ್ಯಾಮ್ಗೆ ವಿಸಿಟ್ ಮಾಡಿ ನಮ್ಮ ಚೀಫ್ ಇಂಜಿನಿಯರ್ ಆದಂಥ ಬಸವರಾಜ್ ಅವರು ಮತ್ತು ನಮ್ಮ ಹಿರೇಗೌಡರು ಎಲ್ಲರೂ ಅಧಿಕಾರಿಗಳಿದ್ದು ಮತ್ತು ಅದೇ ರೀತಿ KSISF ಇದ್ದು ಇವತ್ತು ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಬೇಕು, ಏನೆಲ್ಲ ಸಿದ್ಧತೆಗಳಾಗಬೇಕು, ಸೊ ಅವುಗಳನ್ನು ಸ್ಥಳ ಪರಿಶೀಲನೆಯನ್ನು ಮಾಡಿ ಸೂಕ್ತ ಸಲಹೆ ಸೂಚನೆಗಳನ್ನು ನಾವು ಪೊಲೀಸ್ ಇಲಾಖೆ ಅಧಿಕಾರಿಗಳು, KSISF ಅಧಿಕಾರಿಗಳು, ಅದೇ ರೀತಿ ನಮ್ಮ ಚೀಫ್ ಇಂಜಿನಿಯರ್ ಸಾಹೇಬರು ಅವರ ಅಧೀನದ ಎಲ್ಲ ಅಧಿಕಾರಿ ವರ್ಗದವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳು ಒಂದು ಪೂರ್ವಭಾವಿಯಾಗಿ ಒಂದು ಸಭೆ ರೀತಿ ಮಾಡಿಕೊಂಡು ತಯಾರಿಯನ್ನು ನಾವೀಗಾಗಲೇ ಮಾಡ್ಕೋತಾ ಇದ್ದೀವಿ. ನಾಳೆನೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ಎಲ್ಲ ಅಧಿಕಾರಿಗಳನ್ನು ಕೂಡ ಬಂದು ಹೋಗ್ತಾರೆ. ಬರುವಂಥ ಸೆಪ್ಟೆಂಬರ್ 6ನೇ ತಾರೀಕು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಎಲ್ಲ ಡಿಪಾರ್ಟ್ಮೆಂಟ್ದವರು ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.